ವೆಲ್ಕಮ್ ಟು ವೆಲ್ತ್ ಆಫ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್. ಉಮಾ ನಾನು ಇವತ್ತು ಒಂದು ಸಿಂಪಲ್ ಆಗಿರೋ ಒಂದು ಪಲ್ಯ ಅಥವಾ ಶೈ ಡಿಶ್ನ ತೊಗೊಂಡು ಬಂದಿದ್ದೀನಿ. ಆಲೂಗೆಡ್ಡೆ ಮತ್ತು ಹಾಗಲಕಾಯಿಂದ ಮಾಡೋದನ್ನು ತುಂಬ ಸಿಂಪಲ್ ಆಗಿರುತ್ತೆ, ಬೇಗನೆ ಮಾಡ್ಕೋಬೋದು. ಸೊ ಊಟಕ್ಕೆ ಸೈಡ್ ಡಿಶ್ ಆಗಿ ಅಥವಾ ಚಪಾತಿ, ದೋಸೆ, ರೊಟ್ಟಿ ಪ್ರತಿಯೊಂದಕ್ಕೂ ಇದು ಹೊಂದ್ಕೊಳ್ಳೋ ಅಂಥ ಪಲ್ಯ ಇದು. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗಲಕಾಯಿ ಇಷ್ಟಪಡದೇ ಇದ್ದವರು ಕೂಡ ಇಷ್ಟಪಟ್ಟು ತಿನ್ನುವಂತಹ ಪಲ್ಯ ಇದು. ಅಷ್ಟೊಂದು ಕಹಿ ಇರಲ್ಲ, ಎಲ್ಲ ಒಂಚೂರು ಇರ್ಬೋದು ಅಷ್ಟೇ ಲಾಸ್ಟಲ್ಲಿ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೀವು ಒಂದು ಸತಿ ಪ್ರಯತ್ನ ಪಡಿ. ವಿಧವಾಗಿ ಹಾಗಲಕಾಯಿ ಪಲ್ಯನ ಮಾಡ್ತಾರೆ. ಸೊ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನಾನು ಮಾಡ್ತಾಯಿದ್ದೆ, ಅದಕ್ಕೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡಿದ್ದೀನಿ. ಸೊ ಹಿಂದೆನೂ ಕೂಡ ತೋರಿಸಿದ್ದೀನಿ ಬೇರೆ ರೀತಿಯಲ್ಲಿ, ಇದೊಂದು ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ. ನೋಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ. ಇಲ್ಲಿ ಕೆಲವು ಸಾಮಾನು ತೊಗೊಂಡಿರೋದು ತೋರಿಸ್ತೀನಿ, ಮತ್ತು ಒಗ್ಗರಣೆ ಹಾಕಬೇಕಾದ್ರೂ ಮತ್ತು ತೋರಿಸ್ತಾ ಇದ್ದೀನಿ. ಹಾಗಲಕಾಯಿ 1/4 kg ಸ್ಟೀಮ್ ಮಾಡ್ಕೊಂಡಿದ್ದೀನಿ ಅದನ್ನು. ಇದು 2 ಆಲೂಗೆಡ್ಡೆ, ಇದು ಕೂಡ ಸ್ಟೀಮ್ ಮಾಡ್ಕೊಂಡಿದ್ದೀನಿ. ಕುಕ್ಕರಲ್ಲಿ ವಿಜಿಲ್ ಹಾಕಿ ಏನು ಬೇಯಿಸಿಲ್ಲ. ಸೊ ಈರುಳ್ಳಿ ಮತ್ತು ಕರಿಬೇವು ಈ ಥರ ಬೇಯಿಸ್ಕೊಳ್ಳೋದ್ರಿಂದ ಬೇಗ ಆಗುತ್ತೆ ಅಡುಗೆ. ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಇದು ಜೋನಿ ಬೆಲ್ಲ 1 ಸ್ಪೂನ್ ತೊಗೊಂಡಿದ್ದೀನಿ. ಇದು ಸಾರಿನ ಪುಡಿ, ಸ್ವಲ್ಪ ಹುಣಸೆಹಣ್ಣು, ಒಗ್ಗರಣೆ ಸಾಮಾನೆಲ್ಲ ತೊಗೊಂಡಿದ್ದೀನಿ. ಮಾಡುವಾಗ ತೋರಿಸ್ತೀನಿ ನಿಮಗೆ. ಸೊ ನೋಡಿ, ಇದು ಆಲೂಗೆಡ್ಡೆ ಮತ್ತು ಹಾಗಲಕಾಯಿನ ಸ್ಟೀಮ್ ಮಾಡಿ ಬೇಯಿಸ್ಕೊಂಡ್ರೆ ಒಗ್ಗರಣೆ ಮಾಡೋಕ್ಕೆ, ಪಲ್ಯ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಅದರಿಂದ ಇಲ್ಲ ತುಂಬ ಟೈಮ್ ತೊಗೊಳುತ್ತೆ. ಇಲ್ಲೊಂದು 2-3 ಸ್ಪೂನ್, ತುಂಬಾ ಕಡಿಮೆ ಸಾಕು, ಎಣ್ಣೆ ಏನು ಜಾಸ್ತಿ ಬೇಕಾಗಲ್ಲ. ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ 1-2 ಸ್ಪೂನು. ಆದಷ್ಟು ಕೊಬ್ಬರಿ ಎಣ್ಣೆ ನಾವು ಅಡುಗೆಯಲ್ಲಿ ಉಪಯೋಗಿಸ್ಕೊಂಡ್ರೆ ಕೊಲೆಸ್ಟ್ರಾಲ್ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದರಿಂದ ಸ್ವಲ್ಪ ಆದಷ್ಟು ಉಪಯೋಗಿಸ್ಕೊಳ್ಳೋದು ಒಳ್ಳೆಯದು. ಇದು ಸಾಸಿವೆ ಜೀರಿಗೆ ತೊಗೊಂಡಿದ್ದೀನಿ, ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ಅದು ಸಾಸಿವೆ ಸಿಡಿದ ನಂತರ ನಾವು ಈರುಳ್ಳಿ ಮತ್ತು ಕರಿಬೇವನ್ನ ಹಾಕೋತಾ ಇದ್ದೀವಿ. ಇದು ಕೂಡ ಒಂದು ನಿಮಿಷ ಫ್ರೈ ಮಾಡಬೇಕು. ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಸಾಂಬಾರು ಪುಡಿನೂ ಹಾಕ್ತೀವಲ್ಲ, ಅದರಿಂದ ಸಾಕು. 3-4 ಈ ಪಲ್ಯನ ಅನ್ನು ಕೂಡ ಕಲಿಸ್ಕೊಂಡು ತಿನ್ಬೋದು. ಇಲ್ಲೊಂದು 2 ಬೆಳ್ಳುಳ್ಳಿ ಈ ಥರ ಪೀಸ್ ಮಾಡಿ ಹಾಕ್ಕೊಂಡು, ಆಪ್ಷನಲ್ ಅದು ನಿಮಗೆ. ಈರುಳ್ಳಿ ತಿಂದಿದ್ದವ್ರು ಕೂಡ ಸ್ಕಿಪ್ ಮಾಡ್ಕೊಬೋದು. ಸೊ ಈ ಥರ ಒಂಬಣ್ಣ ಬರೋವರೆಗೆ ನಾವು ಹುರ್ಕೋಬೇಕು ಈರುಳ್ಳಿನ, ಯಾಕಂದರೆ ಅದೆಲ್ಲ ಬೆಂದ್ಬಿಟ್ಟಿದೆಯಲ್ವಾ ಈ ಹಾಗಲಕಾಯಿ ಮತ್ತು ಆಲೂಗೆಡ್ಡೆ. ಸೊ ಅದರಿಂದ ಈರುಳ್ಳಿ ಒಗ್ಗರಣೆ ಸ್ವಲ್ಪ ಬೆಂದಮೇಲೆ ನಾವು ಅದೆಲ್ಲ ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ 1 ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊ ಕೂಡ ಆಪ್ಷನಲ್ಲು, ನಾನು ಸುಮ್ಮನೆ ಹಾಕ್ತಾಯಿದ್ದೀನಿ. ಅದು ಬೇಕಾದರೆ ಹಾಕ್ಬೋದು, ಇಲ್ಲದ್ರೆ ಇಲ್ಲ. ಸೊ ಇದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ನಾವು ಇದನ್ನು ಒಗ್ಗರಣೆಯಲ್ಲೇ ಬೇಯಿಸ್ಕೋಬೇಕು. ಈರುಳ್ಳಿ ಜೊತೆ ಯಾವಾಗಲೂ ಟೊಮೆಟೊ ಹಾಕಬಾರ್ದು. ಈರುಳ್ಳಿನೇ ಬೇರೆ ಥರ ಬೇಯುತ್ತೆ, ಟೊಮೆಟೊ ಬೇರೆ ಥರ ಬೇಯುತ್ತೆ. ಅದೇ ಸಪ್ರೇಟಾಗಿ ಹಾಕ್ಕೊಂಡ್ರೆ ಒಳ್ಳೆಯದು. ಒಂದು ಚಿಟಿಕೆ ಉಪ್ಪು ಹಾಕ್ತಾಯಿದ್ದೀನಿ, ಸೊ ಟೊಮೆಟೊ ಬೇಗ ಮೆತ್ತಗಾಗುತ್ತೆ ಅಂತ. ಸೊ ಇದು ಒಂದು ನಿಮಿಷದವರೆಗೂ ನಾವು ಇಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು, ಬೆಂದ್ಕೊಳ್ಳುತ್ತೆ ಅದು ಸುಲಭವಾಗಿ. ಸೊ ಈ ಹಂತದಲ್ಲಿ ನಾವು ಸಾಂಬಾರು ಪುಡಿ ಹಾಕ್ತಾಯಿದ್ದೀವಿ ನೋಡಿ. ಅದು ಸ್ವಲ್ಪನೇ ಹಾಕಬೇಕು, ಖಾರ ಏನು ಬೇಕಾಗಲ್ಲ ಪಲ್ಯಕ್ಕೆ. ಸೊ ಈ ಬೆಲ್ಲ ತೊಗೊಂಡಿದ್ನಲ್ಲ, ಸೊ ಈ ಹಾಗಲಕಾಯಿಗೆ ಒಂಚೂರು ಬೆಲ್ಲ ಹಾಕಿದ್ರೆ ಒಳ್ಳೆಯದು. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಬೆಲ್ಲ ಕೂಡ ಆಪ್ಷನಲ್ಲು. ನಮಗೆ ಸ್ವಲ್ಪ ಇರಬೇಕು, ಅದು ಹುಳಿ ಖಾರ ಸ್ವೀಟ್ ಇದ್ದರೆ ಚೆನ್ನಾಗಿರುತ್ತೆ ಹಾಗಲಕಾಯಿ ಪಲ್ಯ ಅಥವಾ ಗೊಜ್ಜು. ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೆ ಗೊಜ್ಜು ಥರ ಆಗುತ್ತೆ, ಇಲ್ಲಾಂದರೆ ಪಲ್ಯ ಥರ ಆಗುತ್ತೆ. ಸೊ ನೀವು ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಸೊ ಈ ಹುಳಿ ಎಲ್ಲ ಅಂದಾಜಲ್ಲಿ ಹಾಕ್ಕೋಬೇಕು, ಎಷ್ಟು ತಡೆಯುತ್ತೋ ಪಲ್ಯ ಅಷ್ಟಕ್ಕೆ. ನಿಮಗೇನಾದರೂ ಶಾರ್ಟೇಜ್ ಅನಿಸಿದ್ರೆ ಪಲ್ಯ ಮಾಡ್ತಾ ಇರ್ಬೇಕಾದ್ರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೋಬೋದು, ಅದೇನು ದೊಡ್ಡ ವಿಷಯ ಅಲ್ಲ. ನೋಡಿ, ಇದು ಸ್ಟೀಮ್ ಬೆಂದಿರೋಂಥ ಹಾಗಲಕಾಯಿನ ಹಾಕ್ತಾಯಿದ್ದೀನಿ. ಹದವಾಗಿ ಬೆಂದಿದೆ. ಕುಕ್ಕರ್ ವೆಯ್ಟ್ ಹಾಕಿ ಬೇಯಿಸ್ಬಾರ್ದು, ಸುಮ್ಮನೆ ಬೇಲ್ ಬೆಂದರೆ ಸಾಕು. ಒಂದು 3-4 ನಿಮಿಷ ಲೋಟನ ಮುಚ್ಚಿಬಿಟ್ಟು ಬೇಯಿಸಿದ್ರೆ ಸಾಕು ಕುಕ್ಕರಲ್ಲಿ. ಸೊ ಹದವಾಗಿ ಬೆಂದಿದೆ ನೋಡಿ, ಬೇಗ ಆಗಿಬಿಡುತ್ತೆ. ಈ ಒಗ್ಗರಣೆಲೇ ಬೇಯಿದ್ರೆ ತುಂಬ ಲೇಟ್ ಆಗಿಬಿಡುತ್ತೆ, ಬೇಯಲ್ಲ ಬೇಗ. ಸೊ ಆಲೂಗೆಡ್ಡೆ ಕೂಡ ಅದೇ ಥರ ಮಾಡ್ಕೊಂಡಿದ್ದೀನಿ, ಸ್ಟೀಮಲ್ಲಿ ಬೇಯಿಸ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡಿ, ಕೊತ್ತಂಬರಿ ಸೊಪ್ಪು, ಇದು ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿರುತ್ತೆ ಹಾಗಲಕಾಯಿ ಮತ್ತು ಆಲೂಗೆಡ್ಡೆ ಪಲ್ಯ. ಸೊ ನಾನು ಹೇಳ್ದಂಗೆ ಮೊಸರನ್ನ, ಚಪಾತಿ, ದೋಸೆ, ರೊಟ್ಟಿ ಎಲ್ಲದಕ್ಕೂ ಇದು ಹೊಂದ್ಕೊಳ್ಳುತ್ತೆ. ಮೊಸರನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ತೆಳು ಇದ್ದರೆ ಇದು ಅನ್ನು ಕೂಡ ಕಲಿಸ್ಕೊಂಡು ತಿನ್ಬೋದು, ತುಂಬ ಟೇಸ್ಟ್ ಇರುತ್ತೆ. ಸೊ ನೀವು ಮಾಡದೇ ಇರೋರು ಒಂದ್ಸರಿ ಪ್ರಯತ್ನ ಪಟ್ಟು ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ರೆಡಿ ಆಯಿತು ನೋಡಿ ನಮ್ಮದು ಹಾಗಲಕಾಯಿ ಪಲ್ಯ. ಸೂಪರ್ ಟೇಸ್ಟಿಯಾದ ಹಾಗಲಕಾಯಿ ಪಲ್ಯ ರೆಡಿ ಆಯಿತು. ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಚಾನಲಲ್ಲಿ ಮತ್ತಷ್ಟು ರೆಸಿಪೀಸ್ ಇದೆ, ಹೋಗಿ ನೋಡಿ ಬಿಡುವಿದ್ದಾಗ. ನಾನು ರಾಜಮುಡಿ ಅನ್ನ, ಮೂಲಂಗಿ ಸಾಂಬಾರು ಜೊತೆ ಈ ಪಲ್ಯನ ಮಾಡಿದ್ದೆ, ತುಂಬಾ ಟೇಸ್ಟಿಯಾಗಿತ್ತು.
ಸೊ ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.